ವೆಲ್, ರಾಕೇಶ್ ಪೂಜಾರಿ ಜೂನಿಯರ್ ಆರ್ಟಿಸ್ಟ್ ಕಪಿಲ್ ಅಂಡ್ ಕೆಲವೊಂದು ಅನ್ಯೂಶುವಲ್ ಇನ್ಸಿಡೆಂಟ್ಗಳಿಗೆ ಕಾರಣ ಕಾಂತಾರ ಅನ್ನೋ ಮೂವಿ ಅಂತ ಎಲ್ಲ ಕಡೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಒಂದಷ್ಟು ವಿಡಿಯೋ ಕ್ಲಿಪ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದರೆ ಇನ್ನೂ ಒಂದು ಕಡೆ ಪ್ರಮೋದ್ ಶೆಟ್ಟಿ ಜೂನಿಯರ್ ಆರ್ಟಿಸ್ಟ್ ಬಗ್ಗೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಸದ್ಯ ಪ್ರಶ್ನೆಗಳನ್ನು ತಂದು ಇಟ್ಟಿದೆ. ಸೊ ವಾಟ್, ಇದನ್ನ ಸ್ವಲ್ಪ ಸಪ್ರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಇರುವಂತಹ ಗೊಂದಲ ಕಮ್ಮಿ ಆಗುತ್ತೆ ಅಲ್ವಾ. ಲೆಟ್ಸ್ ಬಿಗಿನ್. ಕಾಂತಾರ ಅನ್ನುವಂತಹ ಮೂವಿ ಕಮ್ಮಿ ಬಜೆಟ್ ಅಲ್ಲಿ ದೊಡ್ಡ ಸಕ್ಸಸ್ ಅನ್ನ ಪಡೆದಂತಹ ಮೂವಿ. ಸೊ ಇದನ್ನ ಆರ್ಟಿಸ್ಟ್ ಎಫರ್ಟ್ಗಿಂತಲೂ ಜಾಸ್ತಿ ಜನ ಯಾವುದಕ್ಕೆ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ತಗೋಬಹುದು. ಸೊ ರಿಷಬ್ ಶೆಟ್ಟಿಗೆ ಈ ಮೂವಿ ಕೊಟ್ಟಂತಹ ಸಕ್ಸಸ್ ದೊಡ್ಡ ಟರ್ನ್ ಅನ್ನ ಕೊಡ್ತು ಅಂಡ್ ಅದರಲ್ಲಿ ಆಕ್ಟ್ ಮಾಡಿರೋ ಪ್ರತಿಯೊಬ್ರು ಕೂಡ ಈಗ ಒಳ್ಳೆ ಚಾನ್ಸ್ಗಳನ್ನ ಪಡಿತಾ ಇದ್ದಾರೆ. ಓವರಾಲ್ ಆಗಿ ಮೂವಿಯಲ್ಲಿ ಹುಡುಕಿದ್ರೂ ಕೂಡ ನಂಬಿಕೆಗೆ ಅಂಡ್ ದೈವಗಳ ಶಿಸ್ತಿಗೆ ಧಕ್ಕೆ ತರಲಿಲ್ಲ. ಬಟ್ ವಾಟ್ ಅಬೌಟ್ ನೆಕ್ಸ್ಟ್ ಪಾರ್ಟ್? ಹೌದು, ಫಸ್ಟ್ ಚೆನ್ನಾಗಿತ್ತು, ನೆಕ್ಸ್ಟ್ ಚೆನ್ನಾಗಿರಲ್ಲ, ನಮ್ಮ ನಂಬಿಕೆಯ ಮರಕ್ಕೆ ಪೆಟ್ಟು ಬೀಳುತ್ತೆ ಅಂತ ಜನ ಅಂದ್ಕೊಳ್ಳೋದಕ್ಕೆ ಮೇನ್ ರೀಸನ್ ನೆಕ್ಸ್ಟ್ ಪಾರ್ಟ್ನ ಫಸ್ಟ್ ಲುಕ್. ಎಸ್, ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಜನ ಅಭಿಪ್ರಾಯಪಟ್ಟರು ಆ್ಯಂಡ್ ಮೂಲ ನಂಬಿಕೆಗೆ ಪೆಟ್ಟು ಬೀಳುತ್ತೆ ಅಂತ ಕೂಡ ಅಭಿಪ್ರಾಯಪಟ್ಟರು. ಆದರೆ ಫಸ್ಟ್ ಲುಕ್ ನೋಡಿ ಎಲ್ಲದನ್ನ ಜಡ್ಜ್ ಮಾಡೋ ಹಾಗೂ ಕೂಡ ಇಲ್ಲ. ಸೊ ಎಲ್ಲಿಂದ ಸ್ಟಾರ್ಟ್ ಆಯ್ತಪ್ಪ ಅಂದರೆ ಶೂಟಿಂಗಿಂದ ಹಿಂದೆ ಬರಬೇಕಾದ್ರೆ ಒಂದು ಆಕ್ಸಿಡೆಂಟಿಂದ ಶುರು ಆಗುತ್ತೆ. ಇದು ಮೀಡಿಯಾದಲ್ಲಿ ಸುದ್ದಿ ಆಗುತ್ತೆ. ಕಾಂತಾರ ಸಿನಿಮಾಕ್ಕೆ ಗಂಡಾಂತರ ಅನ್ನುವಂತಹ ಹೆಡ್ಲೈನ್ಸ್ ಜೊತೆನೆ. ಸ್ವಲ್ಪ ಯೋಚನೆಯನ್ನ ಮಾಡಿ, ಆಕ್ಸಿಡೆಂಟ್ ಆಗಿದೆ ಓಕೆ, ಬಟ್ ಇವರಿಗೆ ದೈವ ಮಾಡಿಸಿದ್ದು ಅಂತ ಹೇಳ್ದವ್ರು ಯಾರು? ಸ್ವಲ್ಪ ಸೈಲೆಂಟ್ ಆಗಿತ್ತು, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಲ್ಲಿ ಇದರ ಬಗ್ಗೆ ವರದಿ ಆಗ್ತಾ ಇತ್ತು. ಆಮೇಲೆ ಈ ಜೂನಿಯರ್ ಆರ್ಟಿಸ್ಟ್ ಸಡನ್ ಆಗಿ ತೀರಿಕೊಳ್ತಾರೆ. ಅಗೇನ್ ಇದನ್ನ ಮೀಡಿಯಾ ಸುದ್ದಿ ಮಾಡುತ್ತೆ ಕಾಂತಾರಕ್ಕೆ ಗಂಡಾಂತರ ಅಂತ. ಅಂಡ್ ಇನ್ನೊಂದು ವಿಡಿಯೋ ವೈರಲ್ ಆಗುತ್ತೆ, ದೈವ ನಿಮ್ಮ ಮನೆ ಹಾಳು ಮಾಡೋದಕ್ಕೆ ಬಂದಿದ್ದಾರೆ ಅನ್ನೋ ಅರ್ಥ ಕೊಡೋ ಮಾತಿನ ವಿಡಿಯೋ. ಇದರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕು. ಈ ದೈವಗಳ ನೇಮೋತ್ಸವದಲ್ಲಿ ಈ ರೀತಿಯಾದಂತಹ ಯಾವುದೇ ವಿಚಾರ ಬಂದರೂ ಕೂಡ ಅದನ್ನು ದೈವವೇ ಮಧ್ಯಸ್ಥಿಕೆ ವಹಿಸಿ ಅದಕ್ಕೆ ಬೇಕಾಗುವಂತಹ ಎಲ್ಲ ಪರಿಹಾರವನ್ನು ಮಾಡಿ ಆ ಪರ್ಟಿಕ್ಯುಲರ್ ದೈವದ ಕಲಾ ಅನ್ನೋ ಜಾಗದಲ್ಲೇ ಸೊಲ್ಯೂಷನ್ ಅನ್ನು ಕೊಡುತ್ತೆ ಅಂತ ನಮ್ಮ ಕೊಲಿಗ್ ಹೇಳ್ತಾ ಇದ್ರು. ಜೂನಿಯರ್ ಆರ್ಟಿಸ್ಟ್ ತೀರಿಕೊಂಡಾಗ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲೇ ಈ ವಿಚಾರ ವೈರಲ್ ಆಗಿತ್ತು, ಕಾಂತಾರದಿಂದ ಈ ರೀತಿ ಆಗಿದೆ ಅಂತ. ಆಗ ಈ ಪ್ರಮೋದ್ ಶೆಟ್ಟಿ ಒಂದು ಟಿವಿ ಚಾನಲ್ಗೆ ಬೈಟ್ ಅನ್ನ ಕೊಡ್ತಾರೆ. ಪುಣ್ಯ ನಿಮ್ಗಾದ್ರೂ ಸತ್ಯ ಗೊತ್ತಲ್ಲ, ಜೂನಿಯರ್ ಆರ್ಟಿಸ್ಟೇ ತೀರೋಗಿದ್ದು ಅಂತ. ಸುಮಾರು ಜನ ಹೇಳಿದ್ರು ಟೆಕ್ನಿಷಿಯನ್ ತೀರೋದ್ರು ಅಂತ, ಯಾವ್ದೋ ಚಾನಲ್ ಅಲ್ಲಿ ಕ್ಯಾಮ್ರಾಮನ್ ತೀರೋದ್ರು ಅಂದ್ರು. ಸೊ ಇಲ್ಲ, ನಮ್ ಶೂಟ್ ಇರ್ಲಿಲ್ಲ, ನಮ್ ಶೂಟ್ ರಿಹರ್ಸಲ್ ನಡೀತಾ ಇತ್ತು. ಸೊ ಜೂನಿಯರ್ ಆರ್ಟಿಸ್ಟ್ಗಳನ್ನ ಕೋಆರ್ಡಿನೇಟರ್ಸ್ ತಪ್ಪದು. ನಮಗೂ ಪ್ರೊಡಕ್ಷನ್ ಹೌಸ್ಗಾಗ್ಲಿ ಅದಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ. ಕೋಆರ್ಡಿನೇಟರ್ಸು ಅವ್ರನ್ನ ಮುಂಚೆನೆ ಕರ್ಕೊಂಬಂದು ಹೋಟ್ಲ್ಗಳಲ್ಲಿ ಇಟ್ಕೊಂಡಿದ್ರು. ನಾವ್ ಯಾವಾಗ ಬೇಕಾದ್ರೆ ಕೇಳ್ಬೋದು, ಶೂಟಿಂಗ್ ಕರಿಬೋದು ಅವ್ರನ್ನ ಅಂತ. ಸೊ ಅವರು ಆಕ್ಚುಲಿ ತೀರೋಗಿದ್ದು ಅವ್ನು ನೀರಿಗೆ ಇಳಿದಾಗ ಹಾರ್ಟ್ ಅಟ್ಯಾಕ್ ಅಲ್ಲಿ ತೀರೋಗಿರೋದು. ತುಂಬಾ ಜನ ಶೂಟಿಂಗ್ ನಡಿಬೇಕಾದ್ರೆ ತೀರೋದ್ರು ಅಂತೆಲ್ಲ ಹೇಳಿದ್ರು. ಸತ್ಯಾಂಶ ಅಲ್ಲಿನ ಪೊಲೀಸ್ ಸ್ಟೇಷನ್ ಗೊತ್ತಿದೆ, ಯಾಕಂದ್ರೆ ಅವರೇ ಕರ್ಕೊಂಡೋಗಿ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿಸಿ ಆಮೇಲೆ ಕಳಿಸ್ಕೊಟ್ಟಿದ್ದ ಅದನ್ನ. ಸೊ ಹಂಗಾಗಿ ಸಿನಿಮಾಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ. ನೋಡಿದ್ರಲ್ಲ, ಇದನ್ನ ನೋಡಿ ಜನ ಇನ್ನೂ ಕೂಡ ಕೋಪಗೊಳ್ತಾರೆ. ರೀಸನ್ ಮಾತಾಡಿದ್ದ ಶೈಲಿ. ಇವರು ಆಡೋ ಮಾತು ಆಕ್ಚುಲಿ ಆತನ ಬಗ್ಗೆ ಆಗಿರಲಿಲ್ಲ, ಆದ್ರೆ ಈ ತರ ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡಿದ್ರ ಬಗ್ಗೆ ಆಗಿತ್ತು. ಆದರೆ ಸಾವಿನ ಮನೆಗೆ ಹೋಗಿ ಮದುವೆ ಬಗ್ಗೆ ಮಾತಾಡಿದ ಹಾಗೆ ಇವರ ಕತೆ ಆಯಿತು. ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಿತ್ತು ಆ್ಯಂಡ್ ನೆಗ್ಲಿಜೆನ್ಸಿ ಎದ್ದು ಕಾಣ್ತು. ಆಫ್ಟರ್ ದ್ಯಾಟ್ ರಾಕೇಶ್ ಪೂಜಾರಿ ಒಂದು ಒಳ್ಳೆಯ ವ್ಯಕ್ತಿ ಕೈಜಾರಿ ಹೋದಾಗ ಬೇಜಾರಾಗೋದು ಸಾಮಾನ್ಯ, ಆದರೆ ಅದರ ಬಗ್ಗೆ ತಿಳ್ಕೊಂಡು ಮಾತಾಡಬೇಕು. ಸ್ವಲ್ಪ ಇದನ್ನೆಲ್ಲ ಸೈಡಿಗೆ ಇಟ್ರೆ ರಾಕೇಶ್ ಪೂಜಾರಿಗೆ ಸ್ವಲ್ಪ ದಿನ ಹಿಂದೆನೆ ಎದೆನೋವು ಇತ್ತು. ಯಾವಾಗ DJ ಆ್ಯಂಡ್ ಡ್ಯಾನ್ಸ್ ಮಾಡಿದ್ರೋ ಆಗ ಟ್ರಿಗರ್ ಆಗಿ ಈ ರೀತಿ ಆಗಿರುವಂತಹ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಹೀಗಾಗಿ ಒಂದು ಒಳ್ಳೆಯ ವ್ಯಕ್ತಿಯನ್ನ ಯಾವುದೇ ದೈವ ಆಕ್ಟ್ ಮಾಡಿದ್ದೀಯಾ ಅಲ್ವಾ ಅಂತ ಈ ರೀತಿ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಆದ್ರೆ ಈ ವ್ಯಕ್ತಿಯ ಮರಣದ ಸಮಯದಲ್ಲಿ ಈ ಟೀಮ್ನಿಂದ ಬಂದ್ರ ಅನ್ನೋದು ಇನ್ನೊಂದು ವಾದಕ್ಕೆ ಕಾರಣವಾಗುತ್ತೆ. ಇಂತಹ ವ್ಯಕ್ತಿಯ ಅಗಲಿಕೆಯ ಸಮಯದಲ್ಲೂ ಕೂಡ ಶೂಟಿಂಗ್ ಮಾಡಿದ್ದಾರೆ ಅನ್ನೋದು ಜಸ್ಟ್ ಒಂದು ಗಾಳಿ ಸುದ್ದಿ. ಆ್ಯಂಡ್ ರಿಷಬ್ ಶೆಟ್ಟಿ ಈ ಟೈಮಲ್ಲಿ ಅವೈಲೇಬಲ್ ಇದ್ದು ಬಂದಿಲ್ಲ ಅಂದರೆ ಅದು ದೊಡ್ಡ ತಪ್ಪು. ಆದರೆ ಇಲ್ಲಿ ಇಲ್ಲದೆ ನಾವುಗಳೇ ಮಾತಾಡೋದು ನಮ್ಮ ತಪ್ಪಾಗುತ್ತೆ. ಆಯ್ತಪ್ಪ, ಈ ಎಲ್ಲ ಇನ್ಸಿಡೆಂಟ್ಗಳ ಫ್ಯಾಕ್ಟ್ ಇರೋದು ಇಷ್ಟೇ. ಆದರೆ ಇದನ್ನು ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡಿದ್ರು ಆ್ಯಂಡ್ ಎಷ್ಟು ಜನ ಇದರ ಬಗ್ಗೆ ಸ್ವಂತ ಬುದ್ಧಿಯನ್ನು ಯೂಸ್ ಮಾಡಿ ಹಿಂದೆ ಬಿದ್ರು? ನೋ ಒನ್. ಇಲ್ಲಿ ಎಷ್ಟು ಸತ್ಯ ಇದೆಯೋ ಅಷ್ಟೇ ಸುಳ್ಳಿದೆ, ಎಷ್ಟು ನಂಬಿಕೆ ಇದೆಯೋ ಅಷ್ಟೇ ಮೂಢನಂಬಿಕೆ ಇದೆ. ಕಾಂತಾರ ಮೂವಿಗೆ ಗಂಡಾಂತರ ಬಂದಿದೆ ಅಂತ ಯಾವ ಪ್ರೊಡಕ್ಷನ್ ಟೀಮ್ ಕೂಡ ಹೇಳಲಿಲ್ಲ.
ಅದನ್ನು ಫೇಮ್ ಮಾಡಿದ್ದು ಈ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ. ಇನ್ ಕೇಸ್ ದೈವ ಏನಾದರೂ ಕೋಪ ಮಾಡ್ಕೊಂಡಿದ್ರೆ ಮೂವಿ ಶೂಟ್ ಆಗ್ತಾನೂ ಇರಲಿಲ್ಲ ಅಲ್ವಾ. ಜೂನಿಯರ್ ಆರ್ಟಿಸ್ಟ್ ತೀರಿಕೊಂಡದ್ದಕ್ಕೆ ಕಾರಣ ಆಯಿತು, ಆದರೆ ಅದರ ಬಗ್ಗೆ ಸ್ಟೇಟ್ಮೆಂಟ್ ಕೊಡುವಾಗ ಟೀಮ್ ಯೋಚನೆ ಮಾಡಬೇಕಿತ್ತು. ರಾಕೇಶ್ ಪೂಜಾರಿ ಒಬ್ಬ ಒಳ್ಳೆಯ ನಟ. ಆತ ಸಂಪಾದನೆ ಮಾಡಿದಂತಹ ಮನಸ್ಸುಗಳು ಮೊನ್ನೆ ಅಲ್ಲಿ ಸೇರಿದ್ರು. ಆದರೆ ಗೌರವ ಸೂಚಕವಾಗಿ ಇವರು ಬರಬೇಕಿತ್ತು, ಆದರೆ ಬರಲಿಲ್ಲ. ಅಪಾರ್ಟ್ ಫ್ರಮ್ ದಿಸ್, ದೈವಗಳ ಪಾರ್ಟಿಗೆ ಬರೋಣ. ನಾನು ತಿಳ್ಕೊಂಡ ಪ್ರಕಾರ ದೈವದ ಅಥವಾ ದೇವರ ಸ್ತುತಿ ತಪ್ಪಲ್ಲ. ದೈವಗಳ ನಂಬಿಕೆ ಹೆಚ್ಚಾಗುವಂತಹ ಒಳ್ಳೆಯ ಕೆಲಸ ಮಾಡೋದು ತಪ್ಪಲ್ಲ, ಆದರೆ ಅದರಲ್ಲಿ ಜವಾಬ್ದಾರಿ ಕೂಡ ಇರುತ್ತೆ. ಯಾವುದೋ ಒಂದು ಧಾರ್ಮಿಕ ನಂಬಿಕೆಗಳನ್ನು ಎತ್ತಿ ಹಿಡಿಬೇಕು ಅಂತ ಹೊರಡೋ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯೋಚನೆ ಮಾಡಲೇಬೇಕು. ಅದರಲ್ಲಿ ಇರುವಂತಹ ಅಗಾಧವಾದ ಜವಾಬ್ದಾರಿ ಕೂಡ ಇರುತ್ತೆ. ಅದನ್ನು ನಿಭಾಯಿಸೋದನ್ನು ಮರಿಲೂಬಾರ್ದು. ಅದರ ಜೊತೆ ಜನ ಫಿಲಮ್ ನೋಡಿದ್ವಾ ಓದ್ವಾ ಅಷ್ಟೇ ಇರಬೇಕು. ಅದನ್ನ ಬಿಟ್ಟು ತೀರಾ ಅದರ ಕಾಪಿ ಮಾಡೋದಕ್ಕೆ ಹೋದ್ರೆ ಈ ತರ ಇನ್ನೊಬ್ಬರ ನಂಬಿಕೆಗೆ ಪೆಟ್ಟು ಬೀಳುತ್ತೆ. ನೋಡಿ, ಕಾಂತಾರ ಮೂವಿ ಬಂದೇ ಬರುತ್ತೆ, ಅದನ್ನು ನಿಲ್ಸೋದಕ್ಕೆ ಆಗಲ್ಲ. ಆದ್ರೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಸಣ್ಣ ಸಣ್ಣ ವಿಚಾರಗಳನ್ನ ದೊಡ್ಡ ದೊಡ್ಡ ಕಾಂಟ್ರವರ್ಸಿಯನ್ನ ಮಾಡಿ ಅದಕ್ಕೊಂದಷ್ಟು ಸುಳ್ಳುಗಳನ್ನ ಸೇರಿಸಿ ಅದನ್ನ ಇನ್ನೇನೋ ಮಾಡಿ ಹಾಕಬೇಡಿ. ಅಂಡ್ ಫ್ಯಾಕ್ಟ್ ಏನಿದೆ ಅದನ್ನ ಒಪ್ಕೊಳ್ಳೋಣ. ಜನರಿಗೆ ಈ ವಿಚಾರದಲ್ಲಿ ಡಿಬೇಟ್ ಮಾಡಿ ವಾದಗಳನ್ನು ಸೃಷ್ಟಿ ಮಾಡಿ ಹಾಕೋ ಬದಲು ಇದರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋಣ. ವಿಡಿಯೋದ ಕೊನೆಯಲ್ಲಿ ಒಂದು ಮಾತು, ಕಾಪಾಡೋ ದೈವ ಯಾವುದೇ ಕಾರಣಕ್ಕೂ ಒಳ್ಳೆಯ ವ್ಯಕ್ತಿ ಮತ್ತು ವ್ಯಕ್ತಿತ್ವದ ಉಸಿರು ನಿಲ್ಲಿಸಿದ ಉದಾಹರಣೆ ಇಲ್ಲ. ಸೊ ಭಯ ಹುಟ್ಟಿಸೋ ಬದಲು ಭಕ್ತಿ ಹುಟ್ಟಿಸಿ, ಅಷ್ಟೇ ಸಾಕು.